ಆಹಾ ಏನು ಇದು ಅಪ್ಪ, ಕೆರೆ ಆಗೋಗಿದೆ. ಎಲ್ಲಿದು ಜಾಗ? ಓಹೋ, ಮಲ್ನಾಯಕನಹಳ್ಳಿ KEB ಸ್ಟೇಷನ್ ಪಕ್ಕದಲ್ಲಿ, ಸಬ್ ಸ್ಟೇಷನ್ ಹತ್ರ. ಹೌದು, ಇಲ್ಲಿ ಸಬ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಏನಾದರೂ ತಂತಿ ಏನಾದರೂ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಆದರೆ ಇಲ್ಲಿ ಪ್ರಯಾಣಿಕರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ಯಾರಾದರೂ ಗಮನಿಸಿದಾರಾ ಇದು? ಇಲ್ಲಿ ಚರಂಡಿ ವ್ಯವಸ್ಥೆ ಯಾಕಿಲ್ಲ? ಯಾಕೆ ಪಂಚಾಯಿತಿಯವರಾಗಲಿ, ಆ ಊರಿನ ಜನ ಆಗಲಿ, ಗ್ರಾಮಸ್ಥರಾಗಲಿ ಪ್ರಶ್ನೆ ಮಾಡಿ ಇದು ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಂಡಿಲ್ಲ? ಒಂದು ಕಡೆ ಚರಂಡಿ ಇದೆ, ಈ KEB ಆಫೀಸ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಚರಂಡಿ ದೊಡ್ಡದಾಗಿ ಮಾಡಿದ್ದಾರೆ, ರಿವಿಟ್ಮೆಂಟ್ ಎಲ್ಲ ಕಟ್ಟಿ. ಆದರೂ ಯಾಕೆ ಆ ನೀರು ಅಲ್ಲಿಗೆ ಇವರು ಕನೆಕ್ಟ್ ಮಾಡಿಲ್ಲ, ಸಂಪರ್ಕಿಸಿಲ್ಲ? ಅಲ್ಲಿ ಸಂತೆ ಬೀದಿಯಿಂದ ಬರುತ್ತೆ ಒಂದು ನೀರು ಬರೋ ಕಾಲುವೆ. ಆ ಕಾಲುವೆಯನ್ನು ಅದಕ್ಕೆ ಜಾಯಿಂಟ್ ಮಾಡಿದರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ಸಂಪರ್ಕ ಕಲ್ಪಿಸಿದ್ರೆ ಯಾಕೆ ಕಲ್ಪಿಸಿಲ್ಲ? ಏನು ಇವ್ರ ಸಮಸ್ಯೆ? ಒಂದು ಡ್ಯಾಮ್ ಆಗಿಬಿಟ್ಟು ಅಲ್ಲಿ ಬ್ರಿಡ್ಜ್ ಥರ ಕಟ್ಬಿಟ್ಟು ಒಳಗಡೆ ಹಂಗೆ ಅಂಡರ್ಗ್ರೌಂಡ್ ಥರ ಹೋಗ್ಬೋದಾಗಿತ್ತಲ್ಲ. ಇದು ದೊಡ್ಡ ಊರು ಪ್ಲಸ್ ದೊಡ್ಡ ಪಂಚಾಯಿತಿ ಕೂಡ, ಮತ್ತು ರೋಡ್ ಕೂಡ ಅದು NH4 ಸ್ಟೇಟ್ ಹೈವೇ ಅಂತ ಹೇಳ್ತಾಯಿದ್ರು. ಈಗ ನ್ಯಾಷನಲ್ ಹೈವೇ ಕೂಡ ಮಾಡಿದ್ದಾರೆ 235 ಅಂತ. ಇಂಥ ರಸ್ತೆಗಳೆಲ್ಲ ಇಷ್ಟೆಲ್ಲ ಹಾಳಾಗೋದು, ಪ್ರಯಾಣಿಕರಿಗೆ ತೊಂದರೆ ಕೊಡೋದು, ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ಇದೇನು ಕೆಲಸ ಹೇಳಿ ಹೋಗಲಿ? ಯಾಕೆ ಈ ಥರ ಅಧ್ವಾನ ಮಾಡ್ಕೊಂಡಿದ್ದಾರೆ ತಮ್ಮ ಒಂದು ಊರಾಗಲಿ ಗ್ರಾಮದಲ್ಲಿ? ಯಾರು ಕೇಳೋರಿಲ್ವಾ, ಹೇಳೋರಿಲ್ವಾ? ಗ್ರಾಮದಲ್ಲಿ ಸುಮಾರು ಹಿರಿಯರಿದ್ದಾರೆ, ಅವರಾದರೂ ಹೋಗಿ ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ.